ಹೊಸ್ದಾಗಿ ಫಾರಂ ಮಾಡೋರಿಗೆ ಅಥವಾ ಹೊಸ್ದಾಗಿ ಫಾರಂ ಮಾಡಬೇಕು ಅಂತಿರೋರಿಗೆ ಹೇಳೋದೇನಪ್ಪ ಅಂತಂದರೆ, ನೀವೇನಾದರೂ ಕೋಳಿ ಮರಿಗಳನ್ನ ಸಾಕ್ತೀನಿ ಅಂತಂದರೆ ನೀವು ಯೂಟ್ಯೂಬು ಫೇಸ್ಬುಕ್ಕು ಈ ಥರದನ್ನ ನೋಡಿ ಫಿಕ್ಸ್ ಆಗೋಕೆ ಹೋಗ್ಬಿಡಿ. ಫಾರಮ್ಗೆ ಒಂದು ಸಲ ವಿಸಿಟ್ ಮಾಡಿ. ನೀವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಫಾರಮ್ಗೆ ಒಂದು ಸಲ ವಿಸಿಟ್ ಮಾಡಿ ಅಲ್ಲಿ ನಾಟಿ ಕೋಳಿ ಮರಿಗಳಾಗಲಿ ನಾಟಿ ಕೋಳಿಗಳನ್ನ ನೋಡಿಕೊಂಡು ನಾಟಿ ಕೋಳಿ ಕೈ ಹಾಕಿ. ಅಂತಂದರೆ ಈಗ ನನ್ನ ಫ್ರೆಂಡೇನೆ ಈಗ ಒಬ್ಬರು ತುಂಬ ವರ್ಷದವಿಂದ ಫಾರಮ್ ಮಾಡಿರಲ್ಲ, ಇವಾಗ ಹೊಸ್ದಾಗಿ ಫಾರಮ್ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಮರಿ ನೋಡವ್ರೆ. ಅಂತಂದರೆ ಇವಾಗ ಕೆಲವು ಫಾರಮ್ಗಳಲ್ಲಿ ಮರಿ ನೋಡವ್ರೆ. ಅದರಲ್ಲಿ ಏನಪ್ಪ ಅಂತಂದರೆ ಮರಿಗಳು ನೋಡಿರೋದ್ರೂ ತೊಂದರೆ ಇಲ್ಲ. ಅಂತಂದರೆ ನೀವು ನೋಡ್ಕೊಳ್ಳಿ, ಅದರಲ್ಲೇನೋ ಅವ್ರಿಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಅದೇನೇನೋ ಇರುತ್ತೆ, ಅದು ಕಂಪ್ಲೀಟಾಗಿ ಅದು ಬೇಡ. ಬಟ್ ಫಸ್ಟ್ ಹೇಳೋದೇನಪ್ಪ ಅಂತಂದರೆ ಮರಿಗಳು ನೋಡಿಕೊಂಡಾಗ ಅಲ್ಲಿ ಬಂದಿರೋ ಮರಿಗಳು ಯಾವುದು ಕಡಕ್ನಾಥು, ಸೋನಾಲಿ, ಮೈಸೂರು ನಾಟಿ ಈ ಥರ ಎಲ್ಲ ಮಿಕ್ಸು ತಳಿ ಕೋಳಿ ಮರಿಗಳು ಬಂದಿರೋದು. ನಿಮ್ಗೆ ಹೇಳೋದೇನೋ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ನಿಮಗೆ ಗೊತ್ತಿರೋದು ಮತ್ತು ನಿಮಗೆ ಗೈಡ್ ಮಾಡ್ತಾರೆ, ನಿಮ್ಮ ಕಾಲ್ ಪಿಕ್ ಮಾಡಿ ಮರಿಗಳನ್ನ ಎತ್ತುತ್ತಾರೆ ಅಂತ. ಅಂತಂದರೆ ಉದಾಹರಣೆಗೆ ಹೇಳೋದೇನು ಅಂತಂದರೆ, ಅದು ಬಂದಿರೋ ಮರಿ ಬಂದು ದಾವಣಗೆರೆದು, ಅದು ಯಾರ ಹತ್ರ ಏನಂತ ಅದೆಲ್ಲ ಬೇಡ. ಬಟ್ ಅದರಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ಮರಿಗಳು ಬರೋದನ್ನ ನೋಡ್ಕೊಳ್ಳಿ ಕಂಪ್ಲೀಟಾಗಿ. ಕ್ರಾಸ್ ಮರಿಗಳು ತಂದು ಸಾಕಿ ಆಮೇಲೆ ಅವ್ರು ಒಪ್ಕೊಳ್ಳೋ ಗಂಟ ಅಂತಂದರೆ, ಇವಾಗ ನೀವು ಒಂದು ಬ್ಯಾಚ್ ಮರಿ ಸೇಲ್ ಮಾಡಾದ್ಮೇಲೆ ಇನ್ನೊಂದ್ಸಲಿ ಕೇಳಕ್ಕೆ ಹೋದ್ರೆ ಅಣ್ಣ ಯಾವ ಮರಿ ಕೊಟ್ಟಿದೆ ಅಂದರೆ ಸೋನಾಲಿ ಇಲ್ಲ ಮೈಸೂರು ನಾಟಿ ಇಲ್ಲ ಕ್ರಾಸ್ ಮರಿಗಳು ಎಲ್ಲ ಕ್ರಾಸ್ ಪೀಡ್ಗಳು ಅಂತಂದರೆ, ನಿಮ್ಗೆ ಹೇಳ್ತಾ ಇರೋದೇನು, ನಿಮಗೆ ಫಾರಮ್ ಹತ್ರ ವಿಸಿಟ್ ಮಾಡಿ. ನಿಮ್ಗೆ ನಾಟಿ ಕೋಳಿ ಅನ್ನಿಸ್ತಾ ಕಾವು ಕೂತಿ ಮರಿ ಮಾಡ್ತವೆ ಅನ್ನಿಸ್ತಾ ತೊಗೊಳ್ಳಿ. ಇಲ್ಲ ಅಂತಂದರೆ ಸುಮ್ಮನೆ ಯಾಕಣ್ಣ ಮರಿ ತೊಗೊಂಡು ಮೋಸ ಹೋಗ್ತೀರಾ. ನಿಮ್ಗೆ ಅಚ್ಚುಕಟ್ಟಾಗಿ ಮರಿ ಎಲ್ಲನೂ ಮೇಯುತ್ತೆ ಮತ್ತು ಮರಿ ಎಲ್ಲನೂ ನೀಟಾಗಿ ಸಾಕ್ತಿದ್ದಾರೆ ಮತ್ತು ಅದ್ರ ಬಗ್ಗೆ ಗೈಡ್ ಮಾಡ್ತಾರೆ ಅಂದರೆ ಮರಿ ತೊಗೊಳ್ಳಿ. ಅಂತ ನಮ್ಮ ಹತ್ರ ತೊಗೋಬೇಕು ಅಂತ ಏನಿಲ್ಲ. ಅಂತಂದರೆ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ನಮ್ಮ ಫಾಲೋವರ್ಸ್ಗೆ. ಅಂತಂದರೆ ನೀವು ಹೋಗ್ಬಿಟ್ಟು ಮೋಸ ಹೋಗ್ಬಿಟ್ಟು ಅಣ್ಣ ಅಲ್ಲಿ ಮೋಸ ಹೋದೋ ಇಲ್ಲಿ ಮೋಸ ಹೋದೋ, ತುಂಬ ಜನದ ಕಂಪ್ಲೇಂಟ್ಸ್ ಆಗ್ಬಿಟ್ಟಿದ್ದು, ಅಣ್ಣ ಅಲ್ಲೆಲ್ಲೋ ತೊಗೊಬಂದೋ ಇಲ್ಲೆಲ್ಲೋ ತೊಗೊಬಂದೋ ಈ ಥರದ್ದೆಲ್ಲ ಮರಿದ ಪ್ರಾಬ್ಲಮ್ ಆಗೋಗೈತೆ ಅಂತ. ಇದೆಲ್ಲ ಬಿಟ್ಟಾಕ್ಬಿಟ್ರಿ. ನಿಮಗೆ ಆದಂಥ ಮರಿಗಳು ಕೊಡೋಕ್ಕೆ ತುಂಬ ಜನ ಇರ್ಬೋದು. ಬಟ್ ನಿಮ್ಗೆ 80-90 ರೂಪಾಯಿ ಮರಿ ತೊಗೊಂಡು ಮಾರಿ ಆಮೇಲೆ ತಿರ್ಗಾ ಫಾರಮ್ ಮಾಡಿ ತಿರ್ಗಾ ಲಾಸ್ ಆಗಿ ಯಾರೋ ಒಬ್ಬ ಕಮೆಂಟ್ ಮಾಡಿದರು, ಅಣ್ಣ ಕೋಳಿ ಸಾಕೋ ಅನುಭವನೇ ಹೊಂಟೋಗೈತೆ, 500 ಮರಿ ತಗೊಂಡು 500 ಮರಿ ಸತ್ತಾದ್ಮೇಲೆ ಕೋಳಿ ತಗೊಳ್ಳೋ ಆಸೆನೇ ಬಿಟ್ಬಿಟ್ಟಿದ್ದೀವಿ ಅಂತ. ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ಗಳು ನಿಮ್ದೆಲ್ಲ ಯಾವ ರೇಂಜ್ಗೆ ಆಗೋಗೈತೆ ಅಂದರೆ, ಒಂದು ಯೂಟ್ಯೂಬ್ ನೋಡೋದು, ಒಂದು ಸೋಷಲ್ ಮೀಡಿಯಾ ನೋಡೋದು, ಅಲ್ಲೆಲ್ಲೋ ತರೋದು, ಅಲ್ಲೆಲ್ಲೋ ಮಾಡ್ಕೊಳ್ಳೋದು, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಬಿಟ್ಬಿಟ್ಟು ನೀಟಾಗಿ ನಿಮಗೆ ಅಲ್ಲಿ ಫಾರಮ್ ಹತ್ರ ವಿಸಿಟ್ ಮಾಡಿ. ನಿಧಾನ ಆಗ್ಬೋದು, ಒಂದು 6 ತಿಂಗಳು ಲೇಟ್ ಅಲ್ಲಿ ಬಿಡಿ, ಅದರಲ್ಲಿ ಕಳ್ಕೊಳ್ಳುವಂಥದ್ದು ಏನೈತೆ, ಒಂದು 6 ತಿಂಗಳು ಲೇಟ್ ಆದಮೇಲೂ ಕೂಡ ನೀಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್.